ಹೇಗಿದೆ ಪ್ರಥಮ ಪ್ರಯತ್ನ? ಸರ್ ಈಗ ಮತ್ತೆ ಸಂಜೆ ಗೊತ್ತಾಗುತ್ತೆ ನಮಗೆ ಯಾವ ರೀತಿ ಇದರ ರೆಸ್ಪಾನ್ಸ್ ಹೆಂಗಿದೆ, ಏನು ರಿಸಲ್ಟು ಅಂತ ಅಂದ್ಬಿಟ್ಟು. ಬಟ್ ರಿಸಲ್ಟು ಅದರ ಪರಿಣಾಮ ಏನೇ ಆಗಲಿ ನಮಗೊಂದು ಖುಷಿ ಇದೆ. ನಾವು ಚಿಕ್ಕಬಳ್ಳಾಪುರದಲ್ಲಿ ಈ ಥರ ದೊಡ್ಡ ನಗರಗಳಿಗೆ ಸೀಮಿತ ಆಗಿದ್ದ ಒಂದು ಕಾರ್ಯಕ್ರಮನ ಚಿಕ್ಕಬಳ್ಳಾಪುರ ಲೆವೆಲ್ಗೆ ತಗೊಂಬಂದಿದ್ದೀವಿ ನಾವು ಅನ್ನೋದು ಖುಷಿ. ಅದ್ರ ಮೇಲೆ ಜನತೆಗೆ ಬಿಟ್ಟಿದ್ದು, ಹೂಡಿಕೆದಾರರಿಗೆ ಬಿಟ್ಟಿದ್ದು ಇನ್ವೆಸ್ಟ್ ಮಾಡೋದು. ನಾವು ಅದರ ಎಲ್ಲ ಒಂದು 7-8 ಕಂಪನಿ ದುಬೈ ಕಂಪ್ನಿಯವರೇ ಬಂದಿದ್ದಾರೆ. ದುಬೈನ ಪರ್ವಾ ಗ್ರೂಪ್ ಜೊತೆ ನಾವು ಟೈಅಪ್ ಮಾಡ್ಕೊಂಡಿದ್ವಿ. ಈ ಥರ ಕಾರ್ಯಕ್ರಮಗಳು ಇದರಿಂದ ಇವತ್ತೇನು ಮಾಡಿದ್ಮೇಲೆ ಇವತ್ತು ನಮ್ಮ ಅಶೋಕ್ ಕುಮಾರ್ ಬಂದಿದ್ದಾರೆ, ಅವರು ಬೋರ್ಡ್ ಮೆಂಬರ್ ಆಗಿದ್ದರು. ಈ ಥರವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಮತ್ತೆ ಚೀಫ್ ಕಮಿಷನರ್ ಹೇಳಿದ ಮಾತುಗಳು ಇನ್ನೂ ಉತ್ಸಾಹ ಉಲ್ಲಾಸ ನಮಗೆ ತುಂಬಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಗಳು, ಈ ಥರ ಕಾರ್ಯಕ್ರಮಗಳು ಜಿಲ್ಲಾ ಹೆಡ್ ಕ್ವಾರ್ಟರ್ಗೆ ಮುಂದಿನ ತಿಂಗಳು ಈಗಾಗಲೇ ಬೆಳಗಾಮಲ್ಲಿ ಮಾಡಬೇಕು ಅಂತ ನಿಶ್ಚಯ ಆಗಿದೆ. ಬೆಳಗಾಮಲ್ಲಿ ಮಾಡ್ತೀವಿ. ಮತ್ತು ಮೈಸೂರು, ಈ ಥರ ಉತ್ತರ ಕನ್ನಡ ಮತ್ತು ಬಾಗಲಕೋಟೆ, ಈ ರೀತಿ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇದೊಂದು ಇಟ್ ಈಸ್ ಅ ಫೌಂಡೇಶನ್ ಫಾರ್ ಅಸ್.